ಆಫ್ಘಾನಿಸ್ತಾನದಲ್ಲಿ ಹೋಗ್ತಿರುವಂತ ಅಮೆರಿಕನ್ ಮಿಲಿಟರಿ ಟ್ಯಾಂಕ್ ಗಳನ್ನ ತೋರಿಸ್ತಾರೆ. ಆದ್ರೆ ಇವುಗಳು ರಿಪೇರ್ ಆಗಿ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಇವುಗಳನ್ನ ರಿಪೇರ್ ಮಾಡೋದಕ್ಕೆ ಮಿಲಿಟರಿ ಮೆಕ್ಯಾನಿಕ್ ಆಗಿರುವಂತ ಮ್ಯಾಟ್ ಬರ್ತಾನೆ. ಹಾಗೆ ಟ್ಯಾಂಕ್ ನಲ್ಲಿರುವಂತ ಸೋಲ್ಜರ್ಸ್ ಗಳ ಲೀಡರ್ ನು ಕೂಡ ತೋರಿಸ್ತಾರೆ. ಇವನ ಹೆಸರು ಜಿಮ್ಮಿ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಜಿಮ್ಮಿ ಮ್ಯಾಟ್ ನ ತಮ್ಮನೆ. ಅಷ್ಟೇ ಅಲ್ಲದೆ ಇವರಿಬ್ಬರ ಕೈಲಿ ಒಂದೇ ತರದ ಟ್ಯಾಟೂ ಇರುತ್ತೆ. ಈ ಟ್ಯಾಟೂಗಳ ಅರ್ಥ ಯಾವತ್ತೂ ಕೂಡ ಸೋಲನ್ನ ಒಪ್ಕೋಬಾರ್ದು ಅಂತ. ಹೀಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಜಿಮ್ಮಿ ಹೇಳ್ತಾನೆ, ನಾವಿಬ್ರು ರಾಸ್ ಬ್ರೇಂಜರ್ ಗಳಾಗೋಣ ಅಂತ. ರಾಸ್ ರೇಂಜರ್ಸ್ ಗಳಂತಂದ್ರೆ ಬೇರೆ ಏನು ಅಲ್ಲ, ಅಮೆರಿಕದ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಮಿಲಿಟರಿಯ ಗ್ರೂಪ್. ಕಷ್ಟಕರವಾಗಿರುವಂತ ಹಾಗೆ ದೊಡ್ಡ ದೊಡ್ಡ ಮಿಷನ್ ಗಳನ್ನ ಅದೇ ಗ್ರೂಪ್ ಗೆ ಕೊಡೋದು. ಆದ್ರೆ ಮ್ಯಾಟ್ ಮಾತ್ರ ಟ್ರೈನಿಂಗ್ ತುಂಬಾ ಕಷ್ಟಕರವಾಗಿರುತ್ತೆ, ನನಗೆ ವಯಸ್ಸಾಗಿದೆ ಆಗೋದಿಲ್ಲ ಅಂತ ಅಂತಿರ್ತಾನೆ. ಜಿಮ್ಮಿ ಇವನಿಗೆ ರಿಕ್ವೆಸ್ಟ್ ಮಾಡ್ಕೋತಿರ್ತಾನೆ, ನಿಮ್ ಜೊತೆ ನನಗೆ ರ್ಯಾಸ್ ರೇಂಜರ್ ಆಗೋದಕ್ಕೆ ಇಷ್ಟ ಅಂತ. ಇದನ್ನ ಕೇಳಿ ಇವನು ಕೂಡ ಕೊನೆಗೂ ಸರಿ ಅಂತ ಒಪ್ಕೊಳ್ತಾನೆ. ಜಿಮ್ಮಿ ಇದರಿಂದ ತುಂಬಾ ಸಂತೋಷ ಪಡ್ತಿರ್ತಾನೆ. ಅದೇ ಸಮಯಕ್ಕೆ ಜಾಗದ ಮೇಲೆ ದಾಳಿ ಆಗೋಗುತ್ತೆ. ನೋಡಿದ್ರೆ ಮ್ಯಾಟ್ ನ ಕಾಲಿಗೆ ಒಂದು ವಸ್ತು ಚುಚ್ಕೋಬಿಟ್ಟಿರುತ್ತೆ. ಎಲ್ಲಾ ಸೈನಿಕರು ಸತ್ತೋಗಿರ್ತಾರೆ. ಆದ್ರೆ ಇವನ ತಮ್ಮ ಜಿಮ್ಮಿ ಇನ್ನೂ ಕೂಡ ಬದುಕಿರ್ತಾನೆ. ಮುಂದಿನ ಸೀನ್ ನಲ್ಲಿ ಮ್ಯಾಟ್ ಒಂದು ಬಸ್ ನಲ್ಲಿ ಇರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಈಗಾಗಲೇ 2 ವರ್ಷಗಳು ಕಳೆದೋಗಿದಾವೆ ಅಂತ. ಜಿಮ್ಮಿ ಹೇಳ್ತಿದ್ನಲ್ಲ ರಾಸ್ ರೇಂಜರ್ ಆಗ್ಬೇಕು ಅಂತ, ಆ ತರ ರೇಂಜರ್ ಆಗೋದಕ್ಕೆ ಇವನು ಟ್ರೈನಿಂಗ್ ಅಂತ ಬಂದಿರ್ತಾನೆ. ಇಲ್ಲಿ ಟ್ರೈನಿಂಗ್ ಅಂತ ಬಂದಿರುವಂತ ಸೋಲ್ಜರ್ಸ್ ಗಳಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ನಂಬರ್ ಗಳನ್ನ ಕೊಡ್ತಿರ್ತಾರೆ. ಆದ್ರಿಂದ ನಾವು ಕೂಡ ಇನ್ಮೇಲೆ ಈ ಸೋಲ್ಜರ್ಸ್ ಗಳನ್ನ ನಂಬರ್ ಗಳಿಂದಾನೇ ಕರೆಯೋಣ. ಅಷ್ಟೇ ಅಲ್ಲದೆ ಈ 2 ವರ್ಷದಲ್ಲಿ ಮ್ಯಾಟ್ 4 ಸಲ ರೇಂಜರ್ ಆಗೋದಕ್ಕೆ ಅಪ್ಲೈ ಮಾಡಿದ್ದ. ಆದ್ರೆ ಅವನ ಕಾಲಿಗೆ ಗಾಯ ಆಗಿತ್ತಲ್ಲ, ಆದ್ರಿಂದ ಮೆಡಿಕಲ್ ಟೆಸ್ಟ್ ಅಲ್ಲಿ ಫೇಲ್ ಆಗೋಗಿದ್ದ. ಈಗ ಪಾಸ್ ಆಗಿರ್ತಾನೆ. ಆದ್ರಿಂದ ಎಲ್ಲಾ ರೀತಿ ಇವನ್ಗೂ ಕೂಡ ನಂಬರ್ 81 ನ ಕೊಡ್ತಾರೆ. ಇದಾದ್ಮೇಲೆ ಹೈಯರ್ ಆಫೀಸರ್ಸ್ ಗಳು ಹೇಳ್ತಿರ್ತಾರೆ, ಒಟ್ಟು 8 ವಾರಗಳ ಕಾಲ ತುಂಬಾ ಕಷ್ಟಕರವಾಗಿರುವಂತ ಟ್ರೈನಿಂಗ್ ನಡೆಯುತ್ತೆ. ಅದಾದ್ಮೇಲೆ ಕೊನೆಯದಾಗಿ ಒಂದು ಮಿಷನ್ ಅನ್ನ ಕೊಡ್ತೀವಿ. ಟ್ರೈನಿಂಗ್ ಅನ್ನ ಮುಗಿಸಿ ಮಿಷನ್ ಅನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ರಾಸ್ ರೇಂಜರ್ ಆಗ್ತೀರಾ ಅಂತ. ಇದಾದ್ಮೇಲೆ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲರ ಜೊತೆ ಮ್ಯಾಟ್ ಕೂಡ ಟ್ರೈನಿಂಗ್ ಮಾಡ್ತಿರ್ತಾನೆ. ಆದ್ರೆ ಟ್ರೈನಿಂಗ್ ಎಷ್ಟು ಕಷ್ಟಕರವಾಗಿರುತ್ತೆ ಅಂತಂದ್ರೆ ಸ್ವಲ್ಪ ಜನ ಸ್ಟಾರ್ಟಿಂಗ್ ನಲ್ಲೇ ಫೇಲ್ ಆಗೋಗ್ತಾರೆ. ಆ ರೀತಿ ಫೇಲ್ ಆದಂತ ಜನರನ್ನ ರಿಮೂವ್ ಮಾಡಿ ಮನೆ ಕಳಿಸ್ತಾರೆ. ಮ್ಯಾಟ್ ಉಳ್ಕೋತಾನೆ. ಇದಾದ್ಮೇಲೆ ಟ್ರೈನಿಂಗ್ ಮಾಡ್ತಾ ಮಾಡ್ತಾ 4 ವಾರಗಳು ಕಳೆದೋಗಿರ್ತವೆ. ಇಲ್ಲಿ ಮ್ಯಾಟ್ ಎಷ್ಟು ಸ್ಟ್ರಿಕ್ಟ್ ಆಗಿ ಟ್ರೈನಿಂಗ್ ಮಾಡ್ತಿರ್ತಾನೆ ಅಂತಂದ್ರೆ ಎಲ್ಲಾ ಸೋಲ್ಜರ್ಸ್ ಗಳನ್ನ ಹಿಂದೆ ಬಿಟ್ಟು ಪ್ರತಿ ಒಂದು ಟ್ರೈನಿಂಗ್ ನಲ್ಲೂ ಕೂಡ ಇವನೇ ಮುಂದೆ ಇರ್ತಾನೆ. ಅಷ್ಟೇ ಅಲ್ಲದೆ ಯಾರ ಜೊತೆನೂ ಕೂಡ ಇವನು ಬೆರೆಯೋದಿಲ್ಲ, ಒಂಟಿಯಾಗೇನೆ ಇರ್ತಾನೆ. ಇವನು ಇದನ್ನೆಲ್ಲ ಮಾಡ್ತಿರೋದು ಇವನ ತಮ್ಮನ ಕೊನೆ ಆಸೆನ ನೆರವೇರಿಸೋದಕ್ಕೆ ಅಂತ. ಇದಾದ್ಮೇಲೆ ಒಬ್ರು ಹೈಯರ್ ಆಫೀಸರ್ ಎಲ್ಲಾ ಸೋಲ್ಜರ್ಸ್ ಗಳನ್ನ ಕೇಳ್ತಿರ್ತಾರೆ, ಮೊದಲು ನೀವೆಲ್ಲರೂ ಎಲ್ಲಿ ಕೆಲಸ ಮಾಡಿದ್ರಿ ಅಂತ. ಅದೇ ರೀತಿ ಇವರು ಮ್ಯಾಟ್ ನ ಕೇಳಿದಾಗ ಇವನು ಕೂಡ 10th ಮೌಂಟೇನ್ ಡಿವಿಷನ್ ಸ್ಪಾರ್ಟನ್ಸ್ ಟೀಮ್ ನಲ್ಲಿ ಮೊದಲು ಇದ್ದೆ ಅಂತಾನೆ. ಇದನ್ನ ಕೇಳಿ ಎಲ್ಲರೂ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಇಲ್ಲಿ ಮ್ಯಾಟ್ ಹೇಳ್ತಿರೋದು ಬೇರೆ ಯಾವ ಟೀಮ್ ಬಗ್ಗೆನೂ ಅಲ್ಲ, ಸ್ಟಾರ್ಟಿಂಗ್ ನಲ್ಲಿ ಜಿಮ್ಮಿಯ ಟೀಮ್ ನ ಮೇಲೆ ಅಟ್ಯಾಕ್ ಆಗೋಯ್ತಲ್ಲ ಅದೇ ಟೀಮ್ ನ ಬಗ್ಗೆ. ಇದಾದ್ಮೇಲೆ ಸೋಲ್ಜರ್ಸ್ ಗಳೆಲ್ಲ ಮಾತಾಡ್ಕೊಳ್ತಿರ್ತಾರೆ, ಮ್ಯಾಟ್ ಗೆ ಸಿಲ್ವರ್ ಸ್ಟಾರ್ ಮೆಡಲ್ ಸಿಕ್ಕಿದೆ ಅಂತ. ಮಿಲಿಟರಿಯಲ್ಲಿ ಆ ಅವಾರ್ಡ್ ಗೆ ತುಂಬಾ ದೊಡ್ಡ ಗೌರವ ಇದೆ. ಅದೇ ಸಮಯಕ್ಕೆ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ, ಸ್ಪೇಸ್ ನಲ್ಲಿ ಭೂಮಿಯ ಸುತ್ತ ಕಲ್ಲಿನ ರೀತಿ ಇರುವಂತ ಒಂದು ವಸ್ತು